ಹಾಸನದಲ್ಲಿ ಅದರಲ್ಲೂ ಕೂಡ ದಳಪತಿಗಳ ಕೋಟೆಯಲ್ಲೇ ಇವತ್ತು ಸಿದ್ದರಾಮಯ್ಯ ಹಾಗೂ ಅವರ ಬೆಂಬಲಿಗರ ಶಕ್ತಿ ಪ್ರದರ್ಶನ ಹೇಗಿರುತ್ತೆ ಅನ್ನುವಂತಹ ಕುತೂಹಲ ಇದೆ. ಸೊ ಜನಕಲ್ಯಾಣ ಸಮಾವೇಶಕ್ಕೆ ಅಂತ ಸಿದ್ದರಾಮಯ್ಯ ಅವರು ಬಂದಿದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆಗೆ ಸಾಥ್ ಕೊಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್, ಜೊತೆಗೆ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ಅವರು ಕೂಡ. ಸೊ ಶಕ್ತಿ ಪ್ರದರ್ಶನ ಕಾಂಗ್ರೆಸ್ ಹೇಗಿರುತ್ತೆ ಅನ್ನೋದರ ಡೀಟೇಲ್ಸ್ ಅನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಜನಕಲ್ಯಾಣ ಸಮಾವೇಶಕ್ಕೆ ಸಿಎಂ ಸಿದ್ದರಾಮಯ್ಯ ಅವರ ಆಗಮನ ಸದ್ಯಕ್ಕಾಗಿದೆ. ಜೊತೆಯಲ್ಲೇ ಹೆಲಿಕಾಪ್ಟರ್ನಲ್ಲಿ ಬಂದಿದ್ದಾರೆ ಸಿಎಂ, ಡಿಸಿಎಂ ಪರಮೇಶ್ವರ್ ಹಾಗೂ ಸುರ್ಜೇವಾಲಾ. ಕೆಲವೇ ಹೊತ್ತಲ್ಲಿ ವೇದಿಕೆಗೆ ಕಾಂಗ್ರೆಸ್ ನಾಯಕರು ಆಗಮಿಸಲಿದ್ದಾರೆ. ಇಲ್ಲಿ ಕೊಡುವಂತಹ ಮೆಸೇಜ್ಗಾಗಿ ಇಡೀ ರಾಜ್ಯ ಕಾದು ಕೂತಿದೆ. ಒಂದು ಕಾರ್ಯಕರ್ತರು ಕೂಡ ಕಾಯ್ತಾ ಇದ್ದಾರೆ. ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರು ಕೊಡುವಂತಹ ಸಂದೇಶ ಎಂಥದ್ದು ಅಂತ. ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ತಮ್ಮ ಶಕ್ತಿ ಪ್ರದರ್ಶನವನ್ನ ಈ ವೇದಿಕೆ ಮುಖಾಂತರ ಹೇಗೆ ಕೊಡ್ತಾರೆ. ಮತ್ತು ಓಕೆ, ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ದಾರೆ ನೋಡಿ. ನೀವು ನಿಮ್ಮ ಮನವಿ ಕೇಳ್ಕೊಳ್ಳಿ ಅಂತ ಹೇಳಿದೆ. ಗೊತ್ತಿಲ್ಲ ನನಗೆ. ಕೋರ್ಟ್ ವಿಚಾರ ನಾವೆಲ್ಲ ಹೆಂಗ್ರಿ ಚರ್ಚೆ ಮಾಡಕ್ಕಾಗ್ತದೆ ಸರ್? ಎರಡನೇ ದಿನ ಹೋರಾಟ, ಎರಡನೇ ದಿನ ಬಿಜೆಪಿ ಅವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ವಕ್ಫ್ ಪ್ರಾಪರ್ಟಿ ನೋಟಿಸ್ ಕಳಿಸ್ತವ್ರು ಯಾರು? ಮೊದಲು ಅವ್ರ ಮ್ಯಾನಿಫೆಸ್ಟೋನಲ್ಲಿ ಹೇಳ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಮಾತಾಡಲ್ಲ ಅವರು. ಮಾತಾಡ್ತಾರೇನ್ರಿ? ಅದ್ರ ಬಗ್ಗೆ ಮಾತಾಡೋದು. ಎಷ್ಟು ನೋಟಿಸ್ ಕಳಿಸಿದ್ರು ಅವ್ರ ಕಾಲದಲ್ಲೇ ತೆರವುಗೊಳಿಸ್ಲಿಕ್ಕೆ. ಅವ್ರ ಮ್ಯಾನಿಫೆಸ್ಟೋನಲ್ಲಿ 2014 ಏನಂತ ಹೇಳಿದ್ದಾರೆ? ಬಿಜೆಪಿ ಅವ್ರ ಮ್ಯಾನಿಫೆಸ್ಟೋ, ನ್ಯಾಷನಲ್ ಮ್ಯಾನಿಫೆಸ್ಟೋನಲ್ಲಿ ಏನಂತ ಹೇಳಿದ್ದಾರೆ? ಧರ್ಮಗುರುಗಳ ಜೊತೆ ಮಾತಾಡಿ ಯಾರ್ಯಾರು ಅತಿಕ್ರಮಣ ಮಾಡಿದ್ದಾರೆ ಅವ್ರನ್ನೆಲ್ಲ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ಅದೇ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆಗಿರುವಾಗ ತೆರವುಗೊಳಿಸ್ತೀವಿ ಅಂತ ಹೇಳಿದ್ದಾರೆ. ನೋಟಿಸ್ ಎಲ್ಲ ಅವರೇ ಜಾಸ್ತಿ ಕೊಟ್ಟಿರೋದು. ಇದು ರಾಜಕೀಯಕ್ಕೋಸ್ಕರ ಈ ತರ ಇಬ್ಬಂದಿತನ ಮಾಡಬಾರದು. ಇಬ್ಬಂದಿತನ ಇದು, ರಾಜಕೀಯ ಇಬ್ಬಂದಿತನ. ಅಸೆಂಬ್ಲಿ ಇದೆ ಅಂತೇಳಿ ಅಸೆಂಬ್ಲಿದಲ್ಲಿ ಏನು ಇಶ್ಯೂ ಇಲ್ವಲ್ಲ ಅವ್ರಿಗೆ ಮಾತಾಡಕ್ಕೆ. ಯಾಕೆ 3 ಚುನಾವಣೆಗಳು ಗೆದ್ಬಿಟ್ಟಿದೀವಿ ಬೈ ಎಲೆಕ್ಷನ್ ಅಲ್ಲಿ. 3 ಚುನಾವಣೆಗಳಲ್ಲಿ ಗೆದ್ದಿದ್ದೀವಿ. ಅವ್ರು ಗೆದ್ದಿದ್ದ 2 ಕ್ಷೇತ್ರಗಳನ್ನು ನಾವು ತಗೊಂಡಿದ್ದೀವಿ. 25 ವರ್ಷದ ನಂತರ ಚಿಗ್ಗಾವಿನಲ್ಲಿ, ಚನ್ನಪಟ್ಟಣದಲ್ಲಿ ಗೆದ್ದಿದ್ದೀವಿ. ಸೊ ಅದಕ್ಕೆ ಈ ನಾಟಕ ಶುರು ಮಾಡಿದ್ದಾರೆ, ರಾಜಕೀಯ ನಾಟಕ ಶುರು ಮಾಡಿದ್ದಾರೆ. ಇದು ಸಿಎಂ ಸಿದ್ದರಾಮಯ್ಯ ಅವರ ಉತ್ತರ ಆಗಿತ್ತು. ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜಕೀಯ ಇಬ್ಬುಗಿಯ ನೀತಿಯನ್ನ ಅನುಸರಿಸ್ತಾ ಇದೆ ಅಂತ ಹೇಳಿದ್ರು. ಹಾಗೆ ತಮ್ಮ ರಾಜಕೀಯ ವಿರೋಧಿಗಳಿಗೆ ಇನ್ನೂ ಟಕ್ಕರ್ ಕೊಡೋದಿದೆ, ಅದು ಸಮಾವೇಶದ ಮೂಲಕ ಅನ್ನೋ ರೀತಿನಲ್ಲಿ ಕಾಣಿಸ್ತು. ಯಾಕಂದ್ರೆ ಬನ್ನಿ ಮುಂದಕ್ಕೆ ಹೇಳ್ತಾ ಹೋಗ್ತೀನಿ ಅಂತ ಹೇಳಿದ್ರು. ಸೊ ಸಮಾವೇಶದ ಬಗ್ಗೆ ಈ ವಿಚಾರದಲ್ಲೂ ಕೂಡ ಸಾಕಷ್ಟು ಕೌತುಕತೆ ಮುಂದುವರಿತಾ ಇದೆ. ಹಾಗೆ ಇವತ್ತು ಡಿವಿಷನಲ್ ಬೆಂಚ್ ನಲ್ಲಿ ಆದಂತಹ ಡೆವಲಪ್ಮೆಂಟ್ ಬಗ್ಗೆ ರಿಯಾಕ್ಷನ್ ಕೊಡೋದಕ್ಕೆ ನಿರಾಕರಿಸಿದ್ರು. ಆದ್ರೆ ರಾಜ್ಯ ಬಿಜೆಪಿಗೆ ಸಂಬಂಧಪಟ್ಟಂತೆ ಕೆಂಡಾಮಂಡಲರಾದ್ರು. ಹಾಗೂ ವಕ್ಫ್ ವಿರೋಧದ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಯಾರ ಸರ್ಕಾರದ ಅವಧಿಯಲ್ಲಿ ಹೆಚ್ಚು ನೋಟಿಸ್ ಹೋಗಿದೆ, ಲೆಕ್ಕ ಹಿಂಗಿದೆ ಅನ್ನೋದನ್ನೆಲ್ಲ ಅವರು ಹೇಳ್ತಾ ಇದ್ರು. ಹಾಗೂ ಈಗ ವಕ್ಫ್ ಹೋರಾಟವನ್ನ ಮಾಡ್ತಾ ಇರೋದು ಬಿಜೆಪಿಯ ಇಬ್ಬುಗಿಯ ನೀತಿ ಅಲ್ಲದೆ ಇನ್ನೇನು ಅಲ್ಲ ಅನ್ನೋದನ್ನ ಕೂಡ ತಿಳಿಸಿದ್ರು. ಇಲ್ಲಿಂದ ರಸ್ತೆ ಮಾರ್ಗವಾಗಿ ಈಗ ವೇದಿಕೆ ನಿರ್ಮಾಣ ಆಗಿದೆಯಲ್ಲ, ಈಗಾಗಲೇ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದಿದ್ದಾರಲ್ಲ, ಇಲ್ಲಿಗೆ ಬರ್ತಾರೆ. ಇಲ್ಲಿ ಕೊಡುವಂತಹ ಸಂದೇಶಕ್ಕೆ ಪಕ್ಷದ ಕಾರ್ಯಕರ್ತರು ಕಾಯ್ತಾ ಇದ್ದಾರೆ, ನಾಯಕರು ಇದ್ದಾರೆ, ಜೊತೆಗೆ ರಾಜಕೀಯ ವಿರೋಧಿಗಳು ಕೂಡ ಇದ್ದಾರೆ. ಯಾವ್ಯಾವ ರೀತಿ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಮತ್ತು ಲಾಸ್ಟ್ ಟೈಮ್ ಸೂಪರ್ ಹಿಟ್ ಆಗಿತ್ತಲ್ಲ ಸಿದ್ದರಾಮೋತ್ಸವ 2022ರಲ್ಲಿ, ಅದೇ ರೀತಿಯಾದಂತಹ ಸಂದೇಶ ಅಷ್ಟೇ ಪವರ್ಫುಲ್ ಆಗಿ, ಇಂಪ್ಯಾಕ್ಟ್ಫುಲ್ ಆಗಿ ಈ ಸಮಾವೇಶ ಎಮರ್ಜ್ ಆಗುತ್ತಾ ಅನ್ನುವಂತಹ ಕುತೂಹಲ ರಾಜಕೀಯ ವಿಶ್ಲೇಷಕರಲ್ಲಿ ಇದ್ದೇ ಇದೆ.